ಇನ್ನು ರೇಣುಕಾಸ್ವಾಮಿಯ ಕಿಡ್ನಾಪ್ ಅಂಡ್ ಮರ್ಡರ್ ಪ್ರಕರಣದಲ್ಲಿ 15 ದಿನ ಆಯಿತು ಪರಪ್ಪನ ಅಗ್ರಹಾರ ಸೇರಿ ದರ್ಶನ್. ಪರಪ್ಪನ ಅಗ್ರಹಾರದಲ್ಲಿ ಕೊಲೆ ಸಾರಥಿ ದರ್ಶನ್ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕುಗ್ಗಿ ಹೋಗಿದ್ದಾರೆ. ದರ್ಶನ್ ಇದರಿಂದ ದೇಹದ ತೂಕವನ್ನ ಕೂಡ ಕಡಿಮೆ ಆಗಿದೆ, ಅವರಿಗೆ ವೆಯ್ಟ್ ಲಾಸ್ ಆಗಿದೆ. ನಾನ್ ವೆಜ್ ಪ್ರಿಯರಾಗಿದ್ದರು, ಬಟ್ ಅಲ್ಲಿ ಸಾತ್ವಿಕ ಆಹಾರ ಅಷ್ಟೇ ಸಿಗೋದು. ಹಾಗಾಗಿ 10 kg ಕಡಿಮೆ ಆಗಿದೆ. 10 kg ಬರೀ 2 ವಾರದ ಅಂತರದಲ್ಲಿ. ಕೆಲ ಹೊತ್ತು ವಾಕಿಂಗ್ ಮಾಡಿದ್ರಂತೆ ಇವತ್ತು ಬೆಳಗ್ಗೆ ಎದ್ದು ಅವ್ರಿಗೆ ಕೊಟ್ಟಿರುವಂತಹ ರೂಮ್ನಲ್ಲೇ. ಬಳಿಕ ಜೈಲು ಸಿಬ್ಬಂದಿ ಕೊಟ್ಟಂತಹ ತಿಂಡಿ ಪಲಾವ್ ಕೊಟ್ಟಿದ್ದಾರೆ, ಪುಲಾವನ್ನು ಸೇವನೆ ಮಾಡಿದ್ದಾರೆ. ಇದೀಗ ಕೊಠಡಿಯಲ್ಲಿ ಒಬ್ಬರೇ ಇದ್ದಾರೆ. ಪುಸ್ತಕದ ಮೊರೆ ಹೋಗಿದ್ದಾರೆ ದರ್ಶನ್ ಭೇಟಿಗೆ ಇವತ್ತು ಯಾರಿಗೂ ಅವಕಾಶ ಇಲ್ಲ. ಕಾರಣ ಇವತ್ತು ಭಾನುವಾರ ಆಗಿರೋದ್ರಿಂದ ಅವಕಾಶ ಕೊಡಲ್ಲ ಭಾನುವಾರ ಜೈಲಿನಲ್ಲಿ ಭೇಟಿ ಆಗಲಿಕ್ಕೆ. ಆ ಹಿನ್ನೆಲೆಯಲ್ಲಿ ಇವತ್ತು ಯಾರೂ ಕೂಡ ಬರುವಂಥದ್ದಿಲ್ಲ. ಅದರ ಜೊತೆಗೆ ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಊಟ ಸರಿ ಆಗ್ತಾ ಇಲ್ಲ, ವರ್ಕೌಟ್ ಇಲ್ಲ, ದೇಹದ ತೂಕ ಕಡಿಮೆ ಆಗಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಬರೀಷ್ ನೀಡ್ತಾರೆ. ಅಂಬರೀಷ್, ಎಸ್ ಅಫ್ಕೋರ್ಸ್ ಇವತ್ತು ಸಂಡೇ, ಹಾಗಾಗಿ ಯಾರಿಗೂ ಅವಕಾಶ ಕೊಡ್ತಿಲ್ಲ ಭೇಟಿ ಆಗಲಿಕ್ಕೆ ದರ್ಶನ್ರನ್ನ. ಮಗದೊಂದು ಕಡೆ 15 ದಿನದಿಂದ ಸತತವಾಗಿ ಜೈಲಲ್ಲೇ ಇರೋ ದರ್ಶನ್ ಮಾನಸಿಕವಾಗೂ ಕುಗ್ಗೋಗಿದ್ದಾರೆ, ದೈಹಿಕವಾಗೂ ಕುಗ್ಗೋಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹೊಸದಾಗಿ ಏನು ಮಾಹಿತಿ ಅಪ್ಡೇಟ್ ಸಿಗುತ್ತೆ ಈ ಪ್ರಕರಣದಲ್ಲಿ? ವಿದ್ಯಾ, ಖಂಡಿತವಾಗೂ ಈಗಾಗಲೇ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿ ಇವತ್ತಿಗೆ ದರ್ಶನ್ 16ನೇ ದಿನ ಕಳೀತಾ ಇದೆ. ಒಂದು ಕಡೆಗೆ ಜೈಲಿಗೆ ಬಂದಾಗಿಂದನೂ ಸಹ ಸರಿಯಾಗಿ ಊಟ ತಿನ್ನೋಕ್ಕಾಗ್ತಿಲ್ಲ, ಜೊತೆಗೆ ಜೈಲು ಊಟಕ್ಕೆ ಒಗ್ಕೊಳ್ಳೋದಕ್ಕೂ ಸಹ ದರ್ಶನ್ ಕೈಯಲ್ಲಿ ಆಗ್ತಾ ಇಲ್ಲ. ಒಂದು ಕಡೆಗೆ ಮಾನಸಿಕವಾಗಿಯೂ ಸಹ ಕುಗ್ಗಿದ್ದಾರೆ, ಜೊತೆಗೆ ದೈಹಿಕವಾಗೂ ಈಗಾಗಲೇ ಕುಗ್ಗುವಂಥ ಕೆಲಸ ಆಗಿದೆ. ಜೊತೆಗೆ ಏನೀಗ 10 kg ತೂಕದಲ್ಲೂ ಸಹ ಕಡಿಮೆ ಆಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಆ ಹಿನ್ನೆಲೆಯಲ್ಲೂ ಸಹ ಸಾಕಷ್ಟು ದೈಹಿಕವಾಗಿ ಕುಗ್ತಾ ಇದ್ದಾರೆ. ಯಾಕಂದರೆ ಪ್ರತಿದಿನ ದರ್ಶನ್ ನಾನ್ ವೆಜ್ಜನ್ನು ಊಟ ಮಾಡ್ತಿದ್ರು, ಜೊತೆಗೆ ಪಾರ್ಟಿಗಳಲ್ಲಿ ಅಲ್ಲಿ ಫ್ರೆಂಡ್ ಜೊತೆ ಹೋಗ್ತಾ ಇದ್ರು. ಆದರೆ ಇಲ್ಲೊಂದು ಕಡೆ ಜೈಲಿಗೆ ಬಂದ ನಂತರ ಯಾವ ವರ್ಕೌಟ್ ಮಾಡೋಕ್ಕಾಗ್ತಿಲ್ಲ, ಜೊತೆಗೆ ಅಲ್ಲಿ ಯಾವುದೇ ಒಂದು ನಾನ್ ವೆಜ್ ಸಿಗ್ತಾ ಇಲ್ಲ. ಜೊತೆಗೆ ಜೈಲಿನ ಮೆನುವಿನಂತೆ ಏನು ಜೈಲಲ್ಲಿ ಬೇರೆ ಕೈದಿಗಳಿಗೆ ಊಟ ಕೊಡ್ತಾರೆ, ಆ ಒಂದು ಊಟವನ್ನು ಅಷ್ಟೇ ಸೇವನೆ ಮಾಡಿಕೊಂಡು ಈಗ ಜೈಲಿನಲ್ಲಿ ಕಾಲ ಕಳೀತಿರೋದು. ಒಂದು ಕಡೆಗೆ ದರ್ಶನ್ಗೆ ಮಾನಸಿಕವಾಗಿ ಸಾಕಷ್ಟು ಕುಗ್ತಾ ಇದ್ದಾರೆ. ಯಾಕಂದರೆ ಒಂದು ಜೈಲಿನಲ್ಲಿ ಬೇರೆ ಸಹ ಕೈದಿಗಳ ಜೊತೆ ಹೆಚ್ಚಿಗೆ ಮಾತಾಡ್ತಿಲ್ಲ. ಒಂದು ಈಚೀಚೆಗೆ ಕೆಲವೊಂದು ಬುಕ್ಸ್ಗಳನ್ನು ಓದ್ತಾ ಇದ್ದಾರೆ, ಅದರಲ್ಲೂ 6 ಬುಕ್ಗಳನ್ನು ಈಗ ದರ್ಶನ್ ಓದುವಂಥ ಕೆಲಸಗಳಿಗೆ ಓದ್ತಾ ಇರುವಂಥದ್ದು ಅಂತೇಳಿ ಈಗ ಮಾಹಿತಿ ತಿಳಿದು ಬರ್ತಾ ಇದೆ. ಎಲ್ಲ ಒಂದು ಕಡೆಗೆ ನಿನ್ನೆ ಅಷ್ಟೇ ಅವರ ಹೈಕೋರ್ಟ್ ವಕೀಲರಾದಂತಹ ರಾಮ್ ಸಿಂಗ್ ಅವರನ್ನು ಭೇಟಿಯಾಗಿದ್ದರು. ಜೊತೆಗೆ ಭೇಟಿಯಾಗಿ ಮುಂದಿನ ಕಾನೂನು ಹೋರಾಟದ ಬಗ್ಗೆ 25 ನಿಮಿಷಗಳ ಕಾಲ ನಿನ್ನೆ ಸಂಜೆ ಮಾತುಕತೆಯನ್ನು ನಡೆಸಿ ನಂತರ ಅವರ ತಂಡ ಹೊರಗಡೆ ಬಂದಿತ್ತು. ಎಲ್ಲ ಒಂದು ಕಡೆಗೆ ದರ್ಶನ್ಗೆ ಈಗ ಒಂದು ರೀತಿ ಪ್ರಾಯಶ್ಚಿತ್ತ ಆಗ್ತಾ ಇದೆಯಾ, ಈ ಕೊಲೆ ಪ್ರಕರಣದಲ್ಲಿ ನಾನು ಏನಾದರೂ ತಪ್ಪು ಮಾಡಿದೆ ಅನ್ನೋ ಮನಸ್ಥಿತಿಗೆ ಬಂದ್ರಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದರೆ ಯಾರೂ ಸಹ ಭೇಟಿಗೆ ಹೋಗ್ತಾ ಇಲ್ಲ. ಜೊತೆಗೆ ಏನು ವಾರಕ್ಕೆ 2 ಎಂಟ್ರಿ ಇರೋಂಥದ್ದು, ಅದು ಕಳೆದ ಸೋಮವಾರ ಅವರ ಕುಟುಂಬದವರು ಬಂದು ಭೇಟಿ ಮಾಡಿ ಹೋಗಿದ್ರು. ನಂತರ ಅವರ ಸ್ನೇಹಿತೆಯಾದಂಥ ಪವಿತ್ರ ಆಪ್ತ ಸ್ನೇಹಿತೆ ಸಮತಾ ಸಹ ಭೇಟಿ ಮಾಡಿ ಅಲ್ಲಿಂದ ಹೋದ ನಂತರ ಇಲ್ಲಿ ತನಕ ಯಾರಿಗೂ ಭೇಟಿಗೆ ಅವಕಾಶ ಕೊಟ್ಟಿಲ್ಲ. ಹಾಗಾಗಿ ನಿನ್ನೆ ಸಂಜೆ ವಕೀಲರು ಭೇಟಿ ಹೊರತುಪಡಿಸಿದ್ರೆ ಜೈಲಿನ ಬಳಿ ಆಪ್ತರಿರ್ಬೋದು ಅಥವಾ ಕೆಲವು ರಾಜಕಾರಣಿಗಳು ದರ್ಶನನ್ನು ಭೇಟಿ ಮಾಡೋದಕ್ಕೂ ಸಹ ಒಂದು ರೀತಿ ಒತ್ತಡವನ್ನು ತರ್ತಾ ಇದ್ರು. ಆದರೆ ಎಲ್ಲ ಒಂದು ಕಡೆಗೆ ಸಮತಾಗೆ ನೋಟಿಸ್ ಕೊಟ್ಟ ನಂತರ ಪೊಲೀಸರು ಜೈಲಿನತ್ತ ಅವರ ಆಪ್ತ ಬಳಗ ಇರ್ಬೋದು ಅಥವಾ ಅವರ ರಾಜಕೀಯ ಸ್ನೇಹಿತರಿರ್ಬೋದು ಯಾರೂ ಸಹ ಜೈಲ್ ಬಳಿ ಬರೋದಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ದಿವ್ಯಾ, ಮತ್ತೊಂದು ಕಡೆಗೆ ಏನಂತಂದರೆ ಸಾಕಷ್ಟು ಜೈಲಿನಲ್ಲೂ ಸಹ ಇವತ್ತು ಬೆಳಿಗ್ಗೆ ಎಂದಿನಂತೆ ದರ್ಶನ್ ಬೆಳಿಗ್ಗೆ ಎದ್ದು ತಮ್ಮ ನಿತ್ಯ ಕಾರ್ಯಗಳನ್ನು ಮುಗಿಸಿ ಈಗ ಜೈಲಿನಲ್ಲಿ ಬುಕ್ಕನ್ನು ಹೊತ್ಕೊಂಡು ಆರಾಮಾಗಿದ್ದಾರೆ. ಜೈಲಿನಲ್ಲಿ ಕೊಟ್ಟಂಥ ಇವತ್ತಿನ ತಿಂಡಿಯನ್ನು ಸೇವನೆ ಮಾಡಿ ಈಗ ಇರುವಂಥದ್ದು. ವಿದ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. 15 ದಿನ ಕಳೆದು 16ನೇ ದಿನಕ್ಕೆ ಕಾಲಿಟ್ಟಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್. ದೈಹಿಕವಾಗಿ ಮತ್ತು ಮಾನಸಿಕವಾಗೂ ಕೂಡ ಕುಗ್ಗಿ ಹೋಗಿದ್ದಾರೆ. ಒಂದು ಕಡೆ ಊಟದ ವಿಚಾರದಲ್ಲೂ ಕೂಡ ಸಮಸ್ಯೆಯನ್ನು ಎದುರಿಸ್ತಾ ಇರ್ತಾರೆ. ಅಫ್ಕೋರ್ಸ್ ಎದುರಿಸಲೇಬೇಕು, ಕೇಳಿದಾಗೆಲ್ಲ ಸಿಗಲ್ಲ. ಮಗದೊಂದು ಕಡೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಫಿಸಿಕಲ್ ಆ್ಯಕ್ಟಿವಿಟಿ ಇರಲ್ಲ.